Hi, 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 Namaste friend, welcome to my channel. ಯಾಕೆ ನಗಿತಿದ್ಯಾ ನೀನು? ಹಾಂ ಯಾಕೆ ನಗಿತಾರ ನೀನು? ನೀನು ಆಯ್ ಮಾಡು, ಆಯ್ ಮಾಡು, ಆಯ್ ಇರೋದು ನೀನು ತಾಮೆ ನೀನು ತಾಮಲ್ಲ ನೀನು ಆಯ್ ಆಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇರೋ ಬಾರ್ಡ್ರು ಸೀರೆ ಕಲೆಕ್ಷನ್ ನಿಮ್ಗೆ ತೋರಿಸ್ತಿದ್ದೀನಿ. 13 ವರ್ಷ ಆಯಿತು ನನ್ನ ಮದುವೆಯಾಗಿ. ಆ 13 ವರ್ಷದಿಂದನೂ ನಾನು ಹೊಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ನಿದ್ದೆಯಿಂದ ಎದ್ದಿದ್ದಾನೆ ನಮಗ. ನಿದ್ದೆಯಿಂದ ಎದ್ದು ತೋರ್ಸೋಣ ತೋರ್ಸೋಣ ನನ್ನ ಸೀರೆಲ್ಲ. ಹಾಂ ನೀನು ಅಲ್ಲಿ ಕುತ್ಕೋಗು, ನೀನು ಇದಿಲ್ಲೇ ಇರಲಿ, ನೀನು ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಸೀರೆ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನಿಮಗೆ. ನನ್ನ ಮದುವೆಗೆ 13 ವರ್ಷ ಆಯಿತು. 13 ವರ್ಷದಿಂದ ನನ್ನ ಹತ್ರ ಎಷ್ಟು ಬಾರ್ಡ್ರ್ ಸೀರೆ ಐತೆ, ವರ್ಕಿಂಗ್ ಸೀರೆ ಎಲ್ಲ ಐತೆ. ಫಸ್ಟು ಬಾರ್ಡ್ರ್ ಸೀರೆ ಎಲ್ಲ ತೋರಿಸೋಣ ಅಂತ ನಿಮಗೆ ನಾನು. ನನ್ನ ಬಾರ್ಡ್ರ್ ಸೀರೆಗೆ ಹೊಲಿಸಿರೋ ಬ್ಲೌಸು ಎಲ್ಲ ನನ್ನ ಹತ್ರ 1000 ರೂಪಾಯಿಂದ 4000 ರೂಪಾಯಿ ಒಳಗಡೆ ಬಾರ್ಡ್ರ್ ಸೀರೆ ಇರೋದು. ನನ್ನ ಬಾರ್ಡ್ರ್ ಸೀರೆ ಮತ್ತು ಬ್ಲೌಸ್, ಈ ಸೀರೆಗಳಿಗೆಲ್ಲ ಬ್ಲೌಸ್ ಹೊಲಿಸಿರೋದು ವಿಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಮದುವೆಗೆ 13 ವರ್ಷ ಆಯಿತು. 13 ವರ್ಷದಿಂದ ನಾನು ಫಸ್ಟ್ ತಗೊಂಡ್ರೆ ಸೀರೆ ಇದು ಬಾರ್ಡ್ರ್ ಸೀರೆ. ಇದು ಫಸ್ಟ್ ತಗೊಂಡ್ರೆ ಬಾರ್ಡ್ರ್ ಸೀರೆ. ಇದು ಬಂದು ನಾನು ತಗೊಂಡಾಗ 800 ರೂಪಾಯಿ ಸೀರೆ. ಇದು ವರುಣ್ ಕಲರ್ದು. 13 ವರ್ಷ ಆಯಿತು ಈ ಸೀರೆಗೆ. ಅದು ಸೀರೆ ನಾನು ಮದುವೆ ಟೈಮಲ್ಲಿ ಮದುವೆಗೆ ಅಂತಲೇ ತೊಗೊಂಡಿದ್ದೆ ಸೀರೆ. ಬಾರ್ಡ್ರ್ ಸೀರೆ ಫಸ್ಟ್ ತೊಗೊಂಡಿದ್ದು ಬಾರ್ಡ್ರ್ ಸೀರೆ. ಇದು ಸ್ಯಾರಿ ಮೆರೂನ್ ಕಲರ್ ಸ್ಯಾರಿ, ಈ ಕಲರಲ್ಲಿ ಐತೆ. ಸೆರಗು ಇದೇ ಕಲರಲ್ಲಿ ಐತೆ. ಇದಕ್ಕೆ ಬಂದು ಬ್ಲೌಸು ಐತೆ. ಬ್ಲೌಸ್ ಹೊಲಿಸ್ಕೊಂಡಿದ್ದೆ ನಾನು ಅವಾಗ ಎಷ್ಟು ಸಣ್ಣ ಇದ್ದೆ. ಈ ಬ್ಲೌಸು ಹೊಲಿಸ್ಕೊಂಡಿದ್ದೆ ನಾನು. ಇವಾಗ ಯಾವುದು ಈ ನನ್ನ ಮದುವೆ ಬ್ಲೌಸ್ ಆಗಲ್ಲ, ಆದರೂ ಇಟ್ಕೊಂಡಿದ್ದೀನಿ ನಿಮಗೋಸ್ಕರ. ಈ ಥರ ಡಿಸೈನಲ್ಲಿ ಹೊಲಿಸ್ಕೊಂಡಿದ್ದೆ ನಾನು. ಇದು ಎರಡನೇ ಸೀರೆ ಇದು ನಮ್ಮ ಗಂಡನ ಮನೆ ಕಡೆ ಕೊಟ್ಟಿರೋ ಸೀರೆ. ಇದು ಕಡೆ ಇದು ಬ್ರೌನ್ ಕಲರಲ್ಲಿ ಮೆರೂನ್ ಕಲರಲ್ಲಿ ಮತ್ತೆ ಮೆಂತ್ಯ ಕಲರಲ್ಲಿ ಇದೆ. ಈ ಸೀರೆಗೆ ಈ ಥರ ಬ್ಲೌಸ್ನೇ ಸ್ಯಾರಿ. ಇದು ಪಿಂಕ್ ಕಲರಲ್ಲಿ ಮತ್ತು ಗೋಲ್ಡನಲ್ಲಿ ಐತೆ. ಇದು ಬಂದ್ಬಿಟ್ಟು ಸ್ಮೂತ್ ಐತೆ ಸ್ಯಾರಿ. ಇದು ಈ ಸೀರೆ ನನ್ನ ಮೂರನೇ ಬಾರ್ಡ್ರ್ ಸೀರೆ ಥರ ಐತೆ. ಇದು ಮೂರನೇ ಸ್ಯಾರಿ, ನನ್ನ ಮೂರನೇ ಸ್ಯಾರಿ ಬಾರ್ಡ್ರ್ ಸ್ಯಾರಿ ಥರ ಐತೆ. ಆದರೆ ಇದು ಸಾಫ್ಟು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಸ್ಟು ಇಲ್ಲ ಎರಡನೇ ಸಲ ಕುಣಿಸ್ಬೇಕಾದ್ರೆ ತೊಗೊಂಡಿದ್ದೆ ಸೀರೆನ ನಾನು, ಲಕ್ಷ್ಮಿ ಕುಣಿಸಕ್ಕಂತ. ಚೆನ್ನಾಗೈತೆ ಸೀರೆ. ಈ ಥರ ಐತೆ ಸೀರೆ. ಇದು ಈ ಥರ ಹೊಲಿಸ್ಕೊಂಡಿದ್ದೆ. ಇವೆಲ್ಲ ಬಂದು ಒಂದು 10 ವರ್ಷದ ಸೀರೆಗಳು. 10 ವರ್ಷದ ಸೀರೆ ಇವೆಲ್ಲ. 10 ವರ್ಷದ ಬ್ಲೌಸು. ಇವಾಗ ಯಾವುದು ಬ್ಲೌಸು ನನಗೆ ಆಗಲ್ಲ.
ಥರ ಹೊಲಿಸ್ಕೊಂಡಿದ್ದೆ ಅವಾಗ. ಗ್ರೀನ್, ಡಾರ್ಕ್ ಗ್ರೀನ್, ಗೋಲ್ಡನ್ ಏನೆಲ್ಲ ಐತೆ, ಇದು ಗೋಲ್ಡನ್ ಡಬಲ್ ಕಲರ್ ಥರ ಗೋಲ್ಡನ್ನು ಒಂದೊಂದು ಸ್ಟೋನ್ಸ್ ಐತಿ ಸೀರೆ. ಇದು ನಮ್ಮ ಮದುವೆ ತಗೊಂಡಿದ್ದು ಸೀರೆ. 10 ವರ್ಷ ಆಗೈತಿ ಸೀರೆ, 10 ವರ್ಷ ಆಗೈತೆ. ಚೆನ್ನಾಗೈತೆ ನೋಡಿ, ಇನ್ನೇನು ಚೆನ್ನಾಗೈತಿ ಸೀರೆ. ರೇಟೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಈ ಸೀರೆದೆಲ್ಲ ಎಷ್ಟು ಅಂತ. ಅದು ಮದುವೆದಂತ ಫಸ್ಟು ಮದುವೆ ತೊಗೊಂಡಿದ್ದು ಬಾರ್ಡ್ರ್ ಸೀರೆ ಅಂತ ಅದೊಂದು ಸ್ವಲ್ಪ ನೆನಪೈತೆ. ಇವೆಲ್ಲ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಏನಿದ್ರು ಅರೌಂಡ್ 1,500 ಇರ್ಬೇಕು ಅನಿಸುತ್ತೆ. 1,500 ಒಳಗೆ, 2,000ದಿಂದ 1,500ರಿಂದ 1,000 ಒಳಗಡೆ ಸೀರೆಲ್ಲ. ಇದಕ್ಕೆ ಬ್ಲೌಸು, ಇದಕ್ಕೆ ಈ ಸೀರೆಗೆ ಇದ್ದೆ. ಈ ಸೀರೆಗೆ ಬ್ಲೌಸ್ನ ಈ ಥರ ಹೊಲಿಸಿದ್ದೆ. ಬ್ಲೌಸ್ ಹೊಲಿಸ್ಕೊಂಡಿದ್ದೆ ಈ ಸೀರೆಗೆ. ಆಮೇಲೆ ಇದು ಸ್ಕೈ ಬ್ಲೂ ಸ್ಯಾರಿ. ಈ ಕಲರ್ ನನಗೆ ತುಂಬ ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡೆ ಈ ಸ್ಯಾರಿನ. ಇದು ಹೇಗೈತಂದರೆ ಸ್ವಲ್ಪ ಪಿನ್ನು ಏನಾರ ಇದ್ರು ಎಳ್ಕೊಂಡು ಬಂದ್ಬಿಡ್ತೈತಿ ದಾರ ಎಲ್ಲ, ಆ ಥರ ಸ್ಯಾರಿ ಇದು. ಅದು ತುಂಬ ಚೆನ್ನಾಗಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಸೀರೆ. ಇಷ್ಟು ಚೆನ್ನಾಗಿ ಬ್ಲೌಸ್ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಸ್ಯಾರಿ ಇದು. ಬ್ಲೌಸ್ ಹೊಲಿಸ್ದೆ. ಈ ಈ ಥರ ಬ್ಲೌಸ್ ಹೊಲಿಸಿದ್ದೀನಿ. ಇದು ಹೇಗೆ ಮಾಡೈತೆ ಅಂದರೆ, ಈ ಚೈನ್ ಹಾಕ್ಬಿಟ್ಟು ಸ್ಟೋನ್ಸು ನನ್ನ ಸೀರೆಲ್ಲ ಕಿತ್ತಾಕ್ಬಿಟ್ಟೈತೆ. ಎಲ್ಲ ಎಳ್ಕೊಂಡು ಸ್ಟೋನ್ಸ್ ಎಲ್ಲ ನನ್ನ ಬ್ಲೌಸ್ ಎಲ್ಲ ಕಿತ್ತಾಕೋ ಥರ ಹಿಂಗೆ ಚುಂಡು ಈ ಥರ ಎಲ್ಲ ಮಾಡಿಕ್ಬಿಟ್ಟೈತೆ. ಅಯ್ಯೋ, ಅದು ತುಂಬ ಚೆನ್ನಾಗಿತ್ತು ಬ್ಲೌಸು. ಗೊತ್ತಾಗಿಲ್ಲ ಡಿಸೈನ್ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಹಾಕ್ಕೊಂಡು ಹೇಳ್ಬಿಟ್ಟು ಹೊಲಿಸ್ಕೊಂಡೆ. ಇದನ್ನ ಈ ಥರ ಮಾಡಿಕ್ಕೈತೆ ನೋಡಿ, ಎಷ್ಟು ಚೆನ್ನಾಗೈತೆ ಅಂದ್ಕೊಂಡೆ. ಚೆನ್ನಾಗೈತೆ ಮಾತ್ರ, ಹಾಕ್ಕೊಂಡ್ರೆ ಸೂಪರಾಗಿ ಕಾಣಿಸ್ತೈತೆ, ಚೆನ್ನಾಗಿತ್ತು. ಹೆಂಗೆ ಎಳ್ದು ಕಿತ್ತಾಕ್ಬಿಟ್ಟೈತೆ. ಹೆಂಗೆ ಇದನ್ನ ಸರಿಪಡಿಸ್ಕೊಳ್ಳೋ ಅಂತಲೇ ಗೊತ್ತಿಲ್ಲ. ನೋಡಿ ಹೆಂಗೆ ಮಾಡಿಕ್ಕೈತೆ. ಇಂಥ ಸೀರೆಗಳಿಗೆ ಏನಾರ ಹಾಕಿಸ್ಕೊಂಬಿಟ್ರೆ ಹಿಂಗೆ ಸ್ಟೋನ್ ಚೈನೋ ಹೋಯ್ತು ಸೀರೆ ಕತೆ. ಎಲ್ಲ ಇಲ್ಲಿ ಹೆಂಗೆ ಎಳ್ದು ಈ ಥರ ಎಲ್ಲ ದಾರನೆಲ್ಲ ಮಾಡಿಕ್ಬಿಟ್ಟೈತೆ. ಈ ಥರ ಎಲ್ಲ ಮಾಡಿಕ್ಬಿಟ್ಟೈತೆ. ಗೋಲ್ಡನ್ ಸ್ಟೋನ್ ಚೈನ್ ಹಾಕಿಸ್ಕೊಂಡ್ಬಿಟ್ಟು ನಾನು ಕೊಟ್ಟಿದ್ದು ಅತ್ತೆ ಅಂದರೆ ನಮ್ಮ ತಂದೆಯವರ ತಂಗಿ ಈ ಸೀರೆ ಕೊಟ್ಟಿರೋದು. ಇದು ಬಾರ್ಡ್ರ್ ಸೀರೆ ಚೆನ್ನಾಗಿತ್ತು. ಇದು ಚೆನ್ನಾಗಿದೆ ಸೀರೆ, ನನಗೆ ಇಷ್ಟ ಆಯಿತು ಈ ಸೀರೆನೂ. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಸೀರೆನ ನನಗೆ ಇಷ್ಟಪಟ್ಟೆ ತೊಗೊಳೋದು. ಇದು ಬ್ಯಾಗ್ ಡಿಸೈನ್. ಇದು ಫ್ರಂಟಿಗೆ ಈ ಥರ ಹೊಲ್ಸ್ಕೊಂಡಿದ್ದೀನಿ. ಇದು ಬ್ಯಾಗ್ ಡಿಸೈನು. ಇದು ಬ್ಯಾಕ್ ಹೋಗಿರೋದು ಫ್ರಂಟಿಗೆ ಈ ಥರ ಇಟ್ಕೊಂಡು ಇಟ್ಟಿಸಿದ್ದೀನಿ. ಇದು ಬ್ಯಾಕ್ಗೆ ಉಗ್ಸಿಟ್ಟಿಸಿರೋದು ಈ ಸೀರೆ. ಇಷ್ಟ ಆಗಿರೋ ಸೀರೆ ಇದು. ರೆಡ್ಡು ಮತ್ತು ಗೋಲ್ಡನ್ ಕಲರಲ್ಲಿ ಸೀರೆ ಇದು. ನನಗೆ ತುಂಬ ಇಷ್ಟ ಈ ಸೀರೆ. ಎಲ್ಲ ಸೀರೆ ಆಯ್ತು, ಆದರೆ ಇದು ತುಂಬ ವೇಟ್ ಐತೆ ಜಾಸ್ತಿ, ಉಟ್ಕೊಳ್ಳೋಕೆ ಸ್ವಲ್ಪ ಕಷ್ಟನೇ. ಆದರೆ ಉಟ್ಕೊಂಡ್ರೆ ಎಲ್ಲ ಕ್ಲೀನಾಗಿ ಚೆನ್ನಾಗೈತಿ ಸೀರೆ ತುಂಬ. ನಮ್ಮ ದೊಡ್ಡಮ್ಮನ ಮಗನ ಮದುವೆಗೆ ತೊಗೊಂಡಿದ್ದು ನಮ್ಮ ಅಣ್ಣ ದೊಡ್ಡಮ್ಮನ ಮಗನ ಮದುವೆಗೆ ಈ ಸೀರೆನ. ರೆಡ್ ಕಲರ್ ಸ್ಯಾರಿ ಮತ್ತು ಗೋಲ್ಡನ್ ಇದು ಈ ಥರ
ಬ್ಲೌಸ್ ಹೊಲ್ಸ್ಕೊಂಡಿದ್ದೆ ರೆಡ್ ಕಲರು. ಈ ಥರ ಹೊಲ್ಸ್ಕೊಂಡಿದೆ ಸಿಂಪಲ್ಲಾಗೆ. ಎಂಬ್ರಾಯ್ಡಿಂಗ್ ವರ್ಕ್ ಅಂತ ನಾನು ಫಸ್ಟ್ ಹೊಲ್ಸ್ಕೊಂಡಿದ್ದೆ ಈ ಸೀರೆಗೆ. ನನ್ನ ಎಂಬ್ರಾಯ್ಡಿಂಗು ಮತ್ತು ಬ್ಯಾಕೆ ಏನೋ ಮಾಮೂಲಿ ಏನೋ ಬುಕ್ಕಲ್ಲಿ ನೋಡಿ ಡಿಸೈನ್ ಇರ್ತಿದೆ, ಅವೇ ಈ ಥರ ಎಂಬ್ರಾಯ್ಡಿಂಗ್ ಅಂತ ಫಸ್ಟ್ ಹೊಲ್ಸ್ಕೊಂಡಿದ್ದೆ ಈ ಸೀರೆ. ನಾನು ಸ್ಯಾರಿ ಇದು ರಾಮನ್ ಗ್ರೀನ್ ಸ್ಯಾರಿ. ಇದು ಇದು ಬಂದ್ಬಿಟ್ಟು ಸೆರೆಗು ಇಲ್ಲೇ ಕುಚ್ಕೊಟ್ಟವ್ರಲ್ಲೇ. ಇದು ಬಂದ್ಬಿಟ್ಟು ಬಾರ್ಡ್ರು ಸ್ಯಾರಿ. ಇದು ಮಧ್ಯ ಥರ ಸ್ಟೋನ್ ಐತಿ. ಇದು ಸ್ಟೋನ್ಸ್ ಎಲ್ಲ ಏನೋ ಒಂಥರ ಚುಮ್ಕಿ ಅಂತಾರೆ ನೋಡಿ, ಆ ಥರದ್ದು ಅದನ್ನ ಅಂಟಿಸಿದ್ದಾರೆ. ಈ ಥರ ಐತೆ ಹೊರಗಡೆ. ನೀವು ಚೆನ್ನಾಗಿದೆ, ನಂಗೆ ಇಷ್ಟ ಐತೆ ಸ್ಯಾರಿ. ಇದು ಚೆನ್ನಾಗೈತೆ ಸ್ಯಾರಿ. ಇದಕ್ಕೆ ಬಂದು ಬ್ಲೌಸು ಅವ್ರದ್ದೇ ಅಲ್ಲೇ ಡಿಸೈನ್ ಇತ್ತು, ಡಿಸೈನ್ ಬ್ಲೌಸೇ ಇದು. ಅದನ್ನೇ ಕಟ್ ಮಾಡೋದಿರೋದವರು. ಅವರೇ ಡಿಸೈನ್ ಬ್ಲೌಸಲ್ಲೇ ಡಿಸೈನ್ ಇತ್ತಿದ್ದು, ಅದರಿಂದ ಅದನ್ನೇ ಕಟ್ ಮಾಡಿ ಹೊಲ್ಸ್ಕೊಂಡಿರೋದು. ಹಿಂಗೆ ಸೇಮ್ ಸ್ಲೀವ್ ಹತ್ರನೂ ಡಿಸೈನ್ ಇತ್ತು, ಬ್ಲೌಸ್ ಹತ್ರ ಡಿಸೈನ್ ಇತ್ತು, ಬ್ಯಾಕ್ ಸೈಡು ಡಿಸೈನ್ ಇತ್ತು. ಎಲ್ಲ ಮಿಕ್ಸ್ ನೆಟ್ಟು ಮತ್ತು ಲಂಗ ದಾವಣಿ ಸೀರೆ. ಏನು ಸೀರೆ ಅಂದರೆ ಇದು ಲಂಗ ದಾವಣಿ ಸೀರೆ. ನೆಟ್ಟು ಮತ್ತು ಈ ಥರ ಇದೆ ಸ್ಯಾರಿ. ಇದು ಥರ ಹೊಲಿಸಿದ್ದೆ ಬ್ಲೌಸ್ನ ಈ ಸ್ಯಾರಿಗೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಸೀರೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಸೀರೆ. ಇದು ಬಾರ್ಡರ್ ಸೀರೆನೇ. ಈ ಥರ ಐತೆ ಬಾರ್ಡರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದೆ ಈ ಸೀರೆನ. ಎಷ್ಟು 4 ವರ್ಷದ ವರಮಹಾಲಕ್ಷ್ಮಿ, 3ನೇ ವರ್ಷ 4ನೇ ವರ್ಷಕ್ಕೆ ಕುಣಿಸ್ಬೇಕಾದ್ರೆ ತೊಗೊಂಡಿದ್ದು ಸೀರೆ ವರಮಹಾಲಕ್ಷ್ಮಿಗೆ. ಈ ಬಾರ್ಡ್ರ್ ಸೀರೆ ಇದಾವೆ, ಈ ಥರ ಬಾರ್ಡ್ರ್ ಐತೆ. ಇದು ಬ್ಲೌಸು ಸಿಂಪಲಾಗಿ ಹೊಲ್ಸ್ಕೊಂಡಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡ್ರೆ ಸೀರೆ. ಇದರಿಂದ ಬ್ಲೌಸೇ ಹೊಲಿಸಿಲ್ಲ. ನಾನು ಸೀರೆ ಇರೋದೇ ಮಾಡ್ಕೊಂಬಿಟ್ಟಿದ್ದೀನಿ. ಈ ಸೀರೆನ ಹೊಲಿಸ್ಕೊಬೇಕು. ಈ ಥರ ಗೋಲ್ಡನ್ ಕಲರು, ಎಲ್ಲೋ ಬತ್ತಿತ್ತು ಗೋಲ್ಡನ್ ಸೀರೆ. ಇದು ಹೊಲಿಸ್ಕೊಬೇಕಿದ್ದಕ್ಕೆ ಬ್ಲೌಸು ಹೊಲಿಸ್ಕೊಂಡೆ ಇಲ್ಲ. ಬ್ಲೌಸ್ ಹೊಲಿಸ್ಕೊಂಡೆ ಇಲ್ಲ, ಹೊಲಿಸ್ಕೊಬೇಕು ಈ ಸೀರೆಗೆ. ಬನಾರಸ್ ಇದು ಡಾರ್ಕ್ ಗ್ರೀನು ಮತ್ತು ಇದು ಬಂದ್ಬಿಟ್ಟು ಪಿಂಕ್, ಮೆಜಂತಾ ಪಿಂಕ್. ಸೆರಗು ಬಂದು ಅದೇ ಇರೋದು ಕುಚ್ಚು. ಥರ ಐತೆ. ಇದು ನಾನೇ ಓನಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿರೋದು ಅವ್ರಿಗೆ, ಈ ಥರ ಹೊಲ್ಕೊಡಿ ಅಂತ. ಈ ಥರ ಐತೆ ಡಿಸೈನ್ಗಳು. ಆದರೂ ಇದು ಓನಾಗಿ ನಾನೇ ಮಾಡಿಸ್ಕೊಂಡಿರೋದು.
ಎಂಬ್ರಾಯ್ಡಿಂಗ್ ಎಲ್ಲ ಅವರೇ ಮಾಡಿರೋದು. ಮಿಷಿನ್ ಎಂಬ್ರಾಯ್ಡಿಂಗ್ ಇದು, ಹ್ಯಾಂಡ್ ವರ್ಕ್ ಅಲ್ಲ, ಮಿಷಿನ್ ಎಂಬ್ರಾಯ್ಡಿಂಗು ಅವರೇ ಮಾಡಿರೋದು. ಆದರೆ ಈ ಥರ ಡಿಸೈನು ಈ ಥರ ಶೇಪಲ್ಲೆಲ್ಲ ಇಟ್ಕೊಂಡು ಈ ಥರ ಡಿಸೈನ್ ಮಾಡಿಸಿದ್ದು ನಾನೇ ಇದೆ. ಈ ಬ್ಲೌಸ್, ಈ ಸೀರೆದು ಈ ಬ್ಲೌಸು, ಇದೊಂದು ಸ್ಯಾರಿ, ಬಾರ್ಡರ್ ಸ್ಯಾರಿ, ಇದು ಗಿಫ್ಟು ಬಂದಿದ್ದು ರಾಮನ್ ಗ್ರೀನ್ ಸೆರಗು. ಒಂಥರ ಕಂಚಿ ಪಾತ್ರೆಗಳು ಇರ್ತವಲ್ಲ, ಕಂಚಿ ಹಿತ್ತಾಳೆ ಏನಿದು ಥರ ಬಾರ್ಡರ್, ಇದು ತಾಮ್ರ ಕಲರ್ ಬಾರ್ಡರ್, ಇದು ತಾಮ್ರ ಥರ ಕಲರ್, ತಾಮ್ರ ತಂತಿಗಳು ಬರ್ತಾವೆ ನೋಡಿ, ಆ ಥರ ಇರ್ತಿದ್ವು ಬಾರ್ಡ್ರು. ಹಂಗೆ ಇರೋದಿದು. ನಾನು ಹಂಗೆ ಅಂದ್ಕೊಂಡಿದ್ದೀನಿ ಇದು ತಾಮ್ರ ಕಲರ್ಸ್ ತಿರೋಕ್ಕೆ ತಾಮ್ರ ಬಾರ್ಡ್ರು ಅಂತ. ಮತ್ತಿದು ಪಿಂಕ್ ಕಲರ್, ಮೆಜೆಂಟ ಪಿಂಕ್ ಕಲರ್ ಸ್ಯಾರಿ, ತಾಮ್ರದ ಕಲರು ಬಾರ್ಡ್ರ್ ಇರೋದು. ಇದು ಈ ಥರ ಬ್ಲೌಸ್ ಹೊಲಿಸಿದೆ. ಇದು ನನ್ನ ಐಡಿಯಾ ಬ್ಲೌಸ್, ಇದು ನಾನೇ ಹೇಳಿದ್ದು ಈ ಥರ ಹೊಲ್ಕೊಡಿ ಅಂತ. ಈ ಥರ ಓನಾಗಿ ಹೇಳಿದ್ದು ನಾನು. ಇದನ್ನು ಈ ಥರ ಲಾಂಗ್ ಸ್ಲೀವ್ಸ್ ಇಟ್ಟಿದ್ದೀನಿ. ಒಂದು ಸ್ಟೋನ್ ಚೈನ್ ಹಾಕೋರೆ, ರೆಡ್ ಕಲರ್ದು, ಇದು ರೆಡ್ ಕಲರ್ ಸೆರಗು. ಎಲ್ಲೋ ಅಂದರೆ ಇದು ಮ್ಯಾಂಗೋ ಎಲ್ಲೋ ಥರ ಕಾಣಿಸ್ತೈತೆ, ಆದರೆ ಮ್ಯಾಂಗೋ ಎಲ್ಲೋ ಇಲ್ಲ, ಇದು ಮೆಂತ್ಯ ಕಲರ್, ಇದು ಮೆಂತ್ಯ ಕಲರ್ ಎಲ್ಲೋ, ಇದು ಒಳಗಡೆ ಈ ಥರ ಇದೆ. ಈ ಥರ ಬ್ಲೌಸ್ ಹೊಲಿಸ್ಕೊಂಡಿದ್ದೆ. ಈ ಸೀರೆಗೆ ಈ ಥರ ಬ್ಲೌಸ್ ಹೊಲಿಸಿದ್ದೀನಿ. ಇದು ಬಾರ್ಡರ್ ಸೀರೆ ಥರನೇ, ಅದು ಸಾಫ್ಟ್ ಸ್ಮೂತ್ ಆಗೈತೆ ಸ್ಯಾರಿ. ಇದು ಸಿಲ್ಕ್ ಥರ ಸಾಫ್ಟ್ ಆಗೈತೆ ಸ್ಯಾರಿ. ಇದು ಬಾರ್ಡರ್ ಸೀರೆನೇ, ಬ್ಲೂ ಸ್ಕೈ ಬ್ಲೂ ಬಾರ್ಡರು ಮತ್ತು ಈ ಥರ ಫ್ಲವರ್ ಥರ ಬಂದೈತೆ ಈ ಸೀರೆಗೆ. ಸೀರೆಗೆ ಆಮೇಲೆ ಇದು ಲಾಂಗ್ ಸ್ಲೀವು ಮತ್ತು ಬೊಫು, ಸ್ಮಾಲ್ ಡಿಸೈನ್, ಫ್ಲವರ್ ಡಿಸೈನು, ಲೋಟಸ್ ಥರ ಇಟ್ಕೊಂಡಿದ್ದೆ. ಈ ಸೀರೆಗೆ ಈ ಬ್ಲೌಸು ಹಿಂಗೆ ಹೊಲಿಸಿದ್ದೀನಿ. ಸ್ವಲ್ಪ ಕಾಸ್ಟ್ಲಿ ಸೀರೆನೇ, ಕಾಸ್ಟ್ಲಿ ಅಂದರೆ ಒಂದು 2,500ದಿಂದ 3,000 ರೂಪಾಯಿ ಈ ಸೀರೆ. ಅದೇ ನಮ್ಗೆ ಕಾಸ್ಟ್ಲಿ. ನಾನು ಅಷ್ಟು ಸಾಮಾನ್ಯವಾಗಿ ಜಾಸ್ತಿ ಸೀರೆಗೆಲ್ಲ. ಇದು ಕಾಸ್ಟ್ಲಿ ಸೀರೆನೇ, ಕಾಸ್ಟ್ಲಿ ಅಂದರೆ 2,500ರಿಂದ 3,000 ರೂಪಾಯಿ ಒಳಗಡೆ ಈ ಸೀರೆ. ಇದು ನನಗೆ ಕಾಸ್ಟ್ಲಿನೇ, ಯಾಕಂದ್ರೆ ನಾನು ಅಷ್ಟು ಜಾಸ್ತಿ ಅಮೌಂಟ್ ಹಾಕಲ್ಲ ಸ್ಯಾರಿಗೆಲ್ಲ. ಇದು ಬ್ಲೌಸ್ ಥರ ಬ್ಲೌಸ್, ಇದು ಸಿಂಪಲಾಗಿ ಹೊಲಿಸ್ಕೊಂಡಿದ್ದೆ ಈ ಬ್ಲೌಸ್ನ. ಸೆರಗುಗೆ ಮತ್ತು ಇದು ಬೇಬಿ ಪಿಂಕ್ ಕಲರ್ ಸ್ಯಾರಿ. ಇದು ಕಾಟನ್ ಸ್ಯಾರಿ, ಅದು ಬಾರ್ಡರ್ ಸ್ಯಾರಿ ಥರ ಕಾಣಿಸ್ತೈತೆ. ನಾನು ಬಾರ್ಡರ್ ಸ್ಯಾರಿ ಥರನೇ ವೇರ್ ಮಾಡ್ತೀನಿ. ಅದೇ ಕಾಟನ್ ಸೀರೆ ಅಂತ ಅಂತಾರೆ, ಯಾವುದಂತ ನನಗೆ ಗೊತ್ತಾಗಲ್ಲ ಅಷ್ಟು. ಪಿಂಕ್ ಸ್ಯಾರಿ, ಇದು ಬೇಬಿ ಪಿಂಕ್ ಸ್ಯಾರಿ. ಇದು ಈ ಥರ ಐತೆ ಸ್ಯಾರಿ. ಇದು ತೊಗೊಂಡಿದ್ದೀನಿ, ಅದು ಇನ್ನೂ ಉಟ್ಕೊಂಡಿಲ್ಲ, ರೀಸೆಂಟಾಗಿ ತೊಗೊಂಡಿರೋದು. ಇದು ರೀಸೆಂಟಾಗಿ ಅಂದರೆ ಒಂದು ಆಯಿತು 4-5 ತಿಂಗಳಾಯಿತು, ಇನ್ನೂ ಬ್ಲೌಸ್ ಹೊಲಿಸಿಲ್ಲ. ಈ ಥರ ಐತೆ ಸ್ಯಾರಿ. ಇದು ಪಿಂಕ್ ಸ್ಯಾರಿ, ಬೇಬಿ ಪಿಂಕ್ ಸ್ಯಾರಿ, ಬಾರ್ಡರ್ ಬಂದು ಹಿಂಗೈತೆ. ಈ ಸೀರೆ ಗೋಲ್ಡನ್ ಐತೆ. ಇದು ದೇವಸ್ಥಾನದಲ್ಲಿ ಕೊಟ್ಟೋ ಸೀರೆ ಬಂದಿದ್ದು.
ದೇವ್ರದ್ದು ಅನ್ನಪೂರ್ಣೇಶ್ವರಿದು ಸೀರೆ ಇದು ದೇವಸ್ಥಾನದಲ್ಲಿ ಕೊಟ್ಟರು. ಇದು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ರಂತೆ, ಆವಾಗ ಕೊಟ್ರಂತೆ ಅವ್ರನ್ನ ಕರೆದ್ಬಿಟ್ಟು ಸೀರೆ ತೊಗೊಳ್ಳೋಣ ಅಂತ. ಈ ಸೀರೆನ ಚೆನ್ನಾಗಿದೆ. ಇದಕ್ಕೂ ನಾನು ಇನ್ನೂ ಬ್ಲೌಸ್ ಹೊಲಿಸ್ಕೊಬೇಕು. ಈ ಸೀರೆಗೂ ಚೆನ್ನಾಗಿದೆ. ಸೀರೆ ಥರ ಶೈನಿಂಗ್ ಚೆನ್ನಾಗೈತೆ. ಸೀರೆ ಹೊಲಿಸಿಲ್ಲ, ಬ್ಲೌಸ್ಗಿಂತ ಹೊಲಿಸ್ಕೊಳ್ಬೇಕು. ಇದು ಬನಾರಸ್ ಸ್ಯಾರಿ, ಕನಕಾಂಬ್ರ ಕಲರ್ಸ್ ಮತ್ತು ಗ್ರೀನ್ ಕಲರು ಬನಾರಸ್ ಸ್ಯಾರಿ ಇದೆ. ನಾನೇ ಓನಾಗೆ ಕ್ರಿಯೇಟ್ ಮಾಡಿರೋ ಡಿಸೈನು. ಹೇಳಿದ್ದು ಟೈಲರ್ ಅವ್ರಿಗೆ ಈ ಥರ ಹೊಲ್ಕೊಡಿ ಅಂತ. ಇದು ನನ್ನ ಓನ್ ಡಿಸೈನು. ಈ ಥರ ಈ ಥರ ಉಗ್ಸಿಟ್ಟು ಬಟ್ ಆಮೇಲೆ ಇಲ್ಲಿ ಈ ಥರ ಹೊಲ್ಕೊಡಿ. ಇದು ಹಿಂಗೈತೆ. ನಾನು ಓನಾಗಿ ಹೊಲಿಸ್ಕೊಂಡಿರೋದು. ಸ್ಲೀವ್ ಹತ್ರನೂ ಹಿಂಗೆ ಹೇಳ್ದೆ ಹೊಲ್ಕೊಡಿ ಅಂತ. ಇದು ನನ್ನ ಓನಾಗೆ ಬರ್ತಿ ಕೊಟ್ಟಿದ್ದು ಈ ಸೀರೆನ. ಪೇಪರಲ್ಲಿ ಈ ಥರ ಡಿಸೈನ್ ಇಟ್ಕೊಟ್ಟು ಹೊಲಿಸ್ಕೊಡಿ ಅಂತ. ಈ ಸೀರೆನೇ ಇದು ರೌಂಡ್ ಒಂದೇ ಕಲರು. ಆಮೇಲೆ ಗೋಲ್ಡನ್ ಬಾರ್ಡರ್ ಐತಿದ್ದು ಬ್ಲೂ ಕಲರ್ ಸ್ಯಾರಿ. ಇದು ನಾನೇ ಓನಾಗಿ ಬ್ಲೌಸ್ ಹೊಲ್ದಿರೋದು. ಇದಕ್ಕೆ ನಾನೇ ಬ್ಲೌಸ್ ಹೊಲ್ದಿರೋದು. ಸ್ವಲ್ಪ ಐರನ್ ಮಾಡಬೇಕು ಹಾಕ್ಕೊಡಾಗ, ಅವಾಗೆಲ್ಲ ಕ್ಲೀನಾಗಿ ಕುತ್ಕೊಳ್ತಿತ್ತು. ಇಲ್ಲ ಅಂದರೆ ಈ ಥರ ಕಾಣಿಸ್ತಿತ್ತು. ಈ ಸೀರೆಗೆ ನಾನೇ ಬ್ಲೌಸ್ ಹೊಲ್ಕೊಂಡ್ರೆ ನಮ್ಮ ಈ ಸೀರೆಗೆ ಕಾಸ್ಟ್ಲಿ ಅಂದರೆ 3800 ರೂಪಾಯಿ ಸ್ಯಾರಿ. ಇದು 3800 ರೂಪಾಯಿ ಸ್ಯಾರಿ. ಇದೆ ನನ್ನ ಹತ್ರದ್ದು ಕಾಸ್ಟ್ಲಿ ಸೀರೆ. ಇದು ನಾನು ಪೋತೀಸಲ್ಲಿ ತೊಗೊಂಡಿರೋ ಸೀರೆ. ಇದು ನಮ್ಮ ರಿಲೇಟಿವ್ಸ್ ಮಧ್ಯೆ ತೊಗೊಂಡಿರೋ ಸೀರೆ. ಇದು ಬ್ಲೂ ಕಲರ್ ಸೆರಗು ಮತ್ತು ಮೆಜಂತಾ ಪಿಂಕು ಒಳಗಡೆ ಸೀರೆ ಎಲ್ಲ ಇರೋದು. ಮತ್ತು ಇದು ಬಾರ್ಡ್ರು ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ, ತಾಮ್ರದ ಬಾರ್ಡ್ರ್ ಥರ ಇರುತ್ತೆ. ಇದು ಗೋಲ್ಡನ್ ಬಾರ್ಡ್ರು ಅಲ್ಲ ಮತ್ತು ಸಿಲ್ವರ್ ಬಾರ್ಡ್ರು ಅಲ್ಲ. ಇದು ತಾಮ್ರ ಥರ ಕಲರಲ್ಲಿ ಬಾರ್ಡರ್ ಇರೋದು. ಚಾಕಿ ಸೀರೆ ಬಂದಿದ್ದು ಬೇಬಿ ಕುಚ್ಚು. ಇದು ಬೇಬಿ ಕುಚ್ಚು ಹಾಕಿಸಿದ್ದೀನಿ. ಇದೇನನ್ನು ಫಸ್ಟೆಲ್ಲ ಕುಚ್ಚು ಅಂತ ಹಾಕಿಸ್ಕೊಂಡ್ರೆ ಈ ಸೀರೆಗೆ ಎಲ್ಲ ಅದೇ ಕುಚ್ಕೊಳ್ಳೋದು ನಂಗೆ ಬಂದಿರ್ತಾರೆ ರೆಡಿಮೇಡ್. ಅವೆಲ್ಲ ಜಾಯ್ನ್ ಆಗಿ ಬಂದಿರ್ತಿತ್ತೆ. ಇದೇ ಕುಚ್ಚು ಹಾಕಿಸಿರೋದು ಇದೊಂದಕ್ಕೆ. ಈ ಸೀರೆ ಸ್ವಲ್ಪ ಕಾಸ್ಟ್ಲಿಗೆ ಇದೆ. ಈ ಸೀರೆ ಅಷ್ಟೇ ರೇಟ್ ಆಗಿರೋ ಬ್ಲೌಸ್ ಪಿಕಾಕ್ ಡಿಸೈನು. ಇದು ಹ್ಯಾಂಡ್ ವರ್ಕ್. ಇಷ್ಟು ದೊಡ್ಡದಾಗಿ ಬಂದಿದೆ ಪಿಕಾಕು. ಮತ್ತು ಸ್ಮಾಲ್ ಇದ್ದಾರೆ. ಇದು ಪಿಕಾಕ್ ಇಟ್ಟಿದ್ದಾರೆ ನೋಡಿ. ನನ್ನ ಹತ್ರ ಇರೋ ಎಷ್ಟು ಕಾಸ್ಟ್ಲಿಯಾಗಿ ಹೊಲ್ಸ್ಕೊಂಡಿರೋ ಬ್ಲೌಸ್ ಅಂದರೆ ಇದೇನೆ. ಈ ಸೀರೆಗೆ 3000 ರೂಪಾಯಿನೇ ಆಯಿತು ಬ್ಲೌಸ್ಗೆ ಹೊಲ್ಸ್ಕೊಳ್ಳೋಕ್ಕೆ. ಫುಲ್ ಪಿಕಾಕಿದು, ಡಬಲ್ ಪಿಕಾಕು, ಕೈ ಹತ್ರನೂ ಪಿಕಾಕ್ ಕೊಟ್ಟಿದ್ದಾರೆ. ಮತ್ತು ಈ ಬ್ಲೌಸ್ಗೂ ಸೇರೆ 7000 ರೂಪಾಯಿ ಆಗೋಯಿತು. ಇದೇ ಕಾಸ್ಟ್ಲಿ ಸೀರೆ. ಇನ್ನಿಷ್ಟು ಕಾಸ್ಟ್ಲಿ ಸೀರೆ ತೊಗೊಳಕ್ಕೆ ಹೋಗಲ್ಲ ನಾನು. ತುಂಬ ಕಾಸ್ಟ್ಲಿ ಐತಿ ಸೀರೆಗೆ. ಇನ್ನೇನಾದ್ರು ತೊಗೊಂಡ್ರೆ ಏನೋ ದೊಡ್ಡ ಫಂಕ್ಷನ್ ತೊಗೊಳ್ತೀನಿ. ತುಂಬ ಅಷ್ಟೊಂದು ಕಾಸ್ಟ್ಲಿ ಸೀರೆ ನಾನು ಹಬ್ಬಗಳಿಗಾಗಲಿ ಈ ಮತ್ತು ಏನಕ್ಕೂ ತೊಗೊಳ್ಳಲ್ಲ ನಾನು ಅಷ್ಟು.
ಇಷ್ಟೊಂದು ಕಾಸ್ಟ್ಲಿ ಸೀರೆನ ಅದೇ ಫಸ್ಟ್ ಅಂತ ತೊಗೊಂಡಿದ್ದು ನಾನು. ಇಷ್ಟು ಬಾರ್ಡ್ರ್ ಸ್ಯಾರಿ ಇರೋದು ನನ್ನ ಹತ್ರ.